ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ. ಆ್ಯಂಡ್ ಇವತ್ತು ನನ್ನ ಡೇ ಸ್ಟಾರ್ಟ್ ಆಗಿದ್ದು ಅರ್ಲಿ ಮಾರ್ನಿಂಗ್ 5 o'clockಗೆ. ಸೊ ಜಯನಗರಲ್ಲಿ ಒಂದು ಮೇಕಪ್ ಇತ್ತು, ಹೋಗಿ ಮುಗಿಸ್ಕೊಂಡು ಬಂದು ಫ್ರೆಶ್ ಅಪ್ ಆಗಿ ನಾನು ಇವಾಗ ಹೊರಟಿದ್ದೀನಿ ನನ್ನ ತಂಗಿ ಮನೆ ಕಡೆಗೆ. ಆ್ಯಂಡ್ ಇವತ್ತಿನ ನನ್ನ ಔಟ್ಫಿಟ್ ಬಂದು ಇದಾಗಿದೆ. ಆ್ಯಂಡ್ ತಂಗಿ ಮನೆ ಕಡೆ ಏನಕ್ಕೆ ಅಂತಂದರೆ ನಾಳೆ ಶಿವರಾತ್ರಿ ಆಗಿರೋದ್ರಿಂದ ಅಲ್ಲಿ ಅರೇಂಜ್ಮೆಂಟ್ಸ್ ಎಲ್ಲ ಚೆನ್ನಾಗಿರುತ್ತೆ. ಅವ್ರ ಮನೆ ಹತ್ರ ಒಂದು ಫೀಲ್ಡ್ ಇದೆ, ಅಲ್ಲಿ ಅರೇಂಜ್ಮೆಂಟ್ಸ್ ಎಲ್ಲ ತುಂಬ ಚೆನ್ನಾಗಿರುತ್ತೆ, ಹೋಗೋಣ ಅಂತ ಕರೆದ್ಲು. ಸೊ ಹಾಗಾಗಿ ನಾನು ಇವಾಗ ಹೋಗ್ತಾಯಿದ್ದೀನಿ ನಮ್ಮ ತಂಗಿ ಮನೆಗೆ. ಆ್ಯಂಡ್ ಇವಾಗ ನಾವಲ್ಲಿ ಹೋಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ. ನೋಡಿ, ಎಲ್ಲರೂ ಒಬ್ಬರು ಟಿ ವಿ ನೋಡ್ತಿದ್ದಾರೆ, ಒಬ್ಬರು ಫೋನ್ ಹಿಡ್ಕೊಂಡು ಕೂತಿದ್ದಾರೆ. ನಮ್ಮ ಅಜ್ಜಿ ಅವರು ಅಲ್ಲಿ ಕೂತಿರೋದು. ಆ್ಯಂಡ್ ನನ್ನ ತಂಗಿ ಹಸ್ಬೆಂಡು, ನನ್ನ ಮಕ್ಕಳು ಎಲ್ಲರೂ ಆಟ ಆಡ್ತಾಯಿದ್ರು. ಸೊ ಆಯಿತು, ಓಕೆ ಇವಾಗ ಹೊರಡೋಣ ಅಂತ ಅಂದ್ಬಿಟ್ಟು ಎಲ್ಲರೂ ಇವಾಗ ಹೊರಟ್ವಿ ಫೀಲ್ಡ್ ಕಡೆಗೆ. ಸೊ ಫೀಲ್ಡ್ ಕಡೆಗೆ ಹೋಗಿ ಎಲ್ಲ ನೋಡಿಕೊಂಡು ಮತ್ತು ಏನಾದರೂ ತಿನ್ನಬೇಕು ಅನಿಸ್ತಾಯಿತ್ತು, ಸ್ವೀಟು. ಸೊ ಹಾಗೆ ತಿನ್ಕೊಂಡು ಬರೋಣ ಅಂತ ಹೊರಟ್ವಿ. ನಮ್ಮ ಈ ಬೇಬಿಗೆ ಕಾರಲ್ಲಿ ಕರ್ಕೊಂಡು ಹೋಗೋದು ಅಂದರೆ ತುಂಬ ಇಷ್ಟ. ಆ್ಯಂಡ್ ಅಲ್ಲಿ ನೋಡಿ, ದೇವ್ರು ಕಾಣಿಸ್ತು ಅಂದ್ಬಿಟ್ಟು ಕೈ ಮುಗಿತಾ ಇದ್ದಾಳೆ. ಎಲ್ಲಿ ದೇವ್ರು ಕಾಣಿಸಿದ್ರು ಕೈ ಮುಗಿತಾಳೆ ಫ್ರೆಂಡ್ಸ್ ಅವಳು. ಆ್ಯಂಡ್ ಇದೇ ನೋಡಿ ಆ ಫೀಲ್ಡು. ಬಟ್ ನಂಗೆ ಫೀಲ್ಡ್ ನೇಮ್ ಗೊತ್ತಿಲ್ಲ. ಇದ್ದಿದ್ದು ನಾಗರಬಾವಿ ಹತ್ರ. ತುಂಬ ಚೆನ್ನಾಗಿತ್ತು. ಆ್ಯಂಡ್ ಅರೇಂಜ್ಮೆಂಟ್ಸ್ ನಾಳೆ ಮಹಾಶಿವರಾತ್ರಿ ಆಗಿರೋದ್ರಿಂದ ಇವತ್ತು ಸ್ವಲ್ಪ ಕಮ್ಮಿನೇ ಇತ್ತು ಅರೇಂಜ್ಮೆಂಟ್ಸ್ ಎಲ್ಲ. ಆ್ಯಂಡ್ ಈ ಥರ ಟಾಯ್ಸು, ಜುವೆಲ್ಸ್ ಆಗಿರ್ಬೋದು, ಮತ್ತು ಈ ಥರ ಡಿಫ್ರೆಂಟ್ ಇಯರಿಂಗ್ಸ್ ಆಗಿರ್ಬೋದು, ತುಂಬ ಚೆನ್ನಾಗಿತ್ತು. ಅದ್ರ ಮೇಲೆ ಪ್ರೈಸಸ್ ಕೂಡ ಮೆನ್ಷನ್ ಮಾಡಿದರು. ಆ್ಯಂಡ್ ಸ್ಯಾರೀಸ್ ಆಗಿರ್ಬೋದು, ಕಾಟನ್ ಸ್ಯಾರೀಸ್, ಈ ಥರ ಎಲ್ಲ ತುಂಬ ಚೆನ್ನಾಗಿತ್ತು. ಬಟ್ ನಾನು ಸ್ಯಾರೀಸ್ ಎಲ್ಲ ಏನೂ ತೊಗೊಳಕ್ಕೆ ಹೋಗಲಿಲ್ಲ ಫ್ರೆಂಡ್ಸ್. ನನಗೇನು ಇವಾಗ ಸದ್ಯಕ್ಕೆ ಏನು ಬೇಡ ಅನ್ನಿಸ್ತು. ಸೊ ಹಾಗಾಗಿ ಬೇರೆ ಏನು ಬೇಕು ಅದನ್ನು ತೊಗೊಂಡು ನೋಡಿ, ಈ ಥರ ಎಲ್ಲ ನೀವು ಹೋದರೆ ಈ ಥರ ಎಲ್ಲ ತುಂಬ ಚೆನ್ನಾಗಿತ್ತು. ಪ್ರೈಸಸ್ಸು ಸ್ವಲ್ಪ ಹೊರಗಡೆಗಿನ ಒಂದು ಸ್ವಲ್ಪ ಹೈ ಅನ್ನಿಸ್ಬೋದು, ಬಟ್ ಓಕೆ. ಆ್ಯಂಡ್ ಅಲ್ಲೇ ಫುಡ್ಡೆಲ್ಲ ಇತ್ತು. ಸೊ ಹಾಗಾಗಿ ನಾವು ಟ್ರೈ ಮಾಡಿದ್ದೆ ಫ್ರೈಡ್ ಮೊಮೋಸ್ ಮತ್ತು ಟ್ವಿಸ್ಟರ್ ತೊಗೊಂಡ್ವಿ. ಟ್ವಿಸ್ಟರ್ ಅಂದರೆ ನನ್ನ ಮಗಳಿಗೆ ತುಂಬ ಇಷ್ಟ, ಚೆನ್ನಾಗಿತ್ತು. ನಮ್ಮ ಋತಿಕಾ ಬೇಬಿಗೂ ಇಷ್ಟ ಆಯಿತು, ಟ್ವಿಸ್ಟರು ತಿಂತಾಯಿದ್ಲು. ಆ್ಯಂಡ್ ನೆಕ್ಸ್ಟು ಇವಾಗ ಅಲ್ಲೆಲ್ಲ ಮುಗಿಸ್ಕೊಂಡು ಹಾಗೆ ಸ್ವೀಟ್ ತಿನ್ನಬೇಕು ಅನಿಸ್ತಿತ್ತು ಅಂದಲ್ಲ. ಸೊ ಅದಕ್ಕೋಸ್ಕರ ನಾವು ಬಂದಿದ್ದೆ ಇಲ್ಲಿ ಚಾಕೋ ಸ್ಪಾಟ್ ಅಂದ್ಬಿಟ್ಟಿದ್ದು. ಇದು ಬಂದು ನಾಗರಬಾವಿ ವಿಶಾಲ್ ಮಾರ್ಟ್ ಅಪೋಸಿಟಲ್ಲಿ ನಿಮಗೆ ಕಾಣಿಸುತ್ತೆ ಈ ಸ್ಟಾಲು. ಆ್ಯಂಡ್ ನೀವಲ್ಲಿ ಹೋಗಿ ಖಂಡಿತವಾಗ್ಲೂ ಟ್ರೈ ಮಾಡ್ಬೋದು. ಆ್ಯಂಡ್ ಇವಾಗ ನಾವಿಲ್ಲಿ ತೊಗೊಂಡಿದ್ದು ಬ್ರೌನಿ ವಿತ್ ಐಸ್ ಕ್ರೀಮ್ ಒಂದು ತೊಗೊಂಡ್ವಿ. ಆ್ಯಂಡ್ ಇದು ನಾವಿಲ್ಲಿಗೆ ಬಂದಿರೋದು ಫಸ್ಟ್ ಟೈಮ್ ಫ್ರೆಂಡ್ಸ್. ಬೇರೆ ಕಡೆ ಎಲ್ಲ ಇದನ್ನು ಟ್ರೈ ಮಾಡಿದ್ದೀವಿ, ಈ ಪ್ಲೇಸಲ್ಲಿ ಇದನ್ನು ಟ್ರೈ ಮಾಡ್ತಿರೋದು ಫಸ್ಟ್ ಟೈಮ್. ಆ್ಯಂಡ್ ಇದು ಬಂದು ನನ್ನ ಮಗಳು ತಿಂದು ಟೇಸ್ಟ್ ಹೇಗಿದೆ ಅಂತ ಹೇಳ್ತಾಳೆ ನೋಡಿ. ಅವಳಿಗೆ ಇಷ್ಟ ಆಯಿತು. ಆ್ಯಂಡ್ ನಾನು ಕೂಡ ಟೇಸ್ಟ್ ಮಾಡಿದೆ, ನನಗೂ ಕೂಡ ಇಷ್ಟ ಆಯಿತು. ಆ್ಯಂಡ್ ಅದ್ರ ಜೊತೆಗೆ ನಾವು ಇವಾಗ ನೆಕ್ಸ್ಟ್ ಟ್ರೈ ಮಾಡಿದ್ದೆ ಬಂದು ಸ್ಟ್ರಾಬೆರಿ ಡಿಪ್ಪು. ಇದು ಕೂಡ ತುಂಬ ಚೆನ್ನಾಗಿತ್ತು. ನನಗಿದು ತುಂಬ ಇಷ್ಟ ಆಯಿತು. ಬ್ರೌನಿ ವಿತ್ ಐಸ್ ಕ್ರೀಮ್ಗಿನ ಇದು ತುಂಬ ಇಷ್ಟ ಆಯಿತು. ನೆಕ್ಸ್ಟು ಯಾರಾದರೂ ಆ ಕಡೆ ವಿಶಾಲ್ ಮಾರ್ಟ್ ಆಪೋಸಿಟಲ್ಲಿ ನೀವು ಈ ಸಿಗುತ್ತೆ, ನಾನು ಇಲ್ಲಿ ಲೊಕೇಶನ್ ಹಾಕಿದ್ದೀನಿ ನಿಮಗೆ. ಆ ವಿಡಿಯೋ ನೋಡಿದ್ರೆ ನಿಮಗೆ ಗೊತ್ತಾಗ್ಬಿಡುತ್ತೆ. ಜಸ್ಟ್ ಕಾರ್ನರಲ್ಲೇ ಇದೆ ಫ್ರೆಂಡ್ಸ್. ವಿಶಾಲ್ ಮಾರ್ಟಿಂದ ಒಂದು 10 ಹೆಜ್ಜೆ ಮುಂದೆ ಬಂದರೆ ಅಲ್ಲಿ ಕಾರ್ನರಲ್ಲೇ ಇದೆ ಈ ಶಾಪು. ಸೊ ನೆಕ್ಸ್ಟ್ ಹೋದಾಗ ಖಂಡಿತವಾಗ್ಲೂ ನೀವು ಕೂಡ ಟ್ರೈ ಮಾಡಿ. ಆ್ಯಂಡ್ ಇದನ್ನೆಲ್ಲ ತಿಂದ್ಕೊಂಡು ಒಂದು ಒಳ್ಳೆ ಕ್ವಾಲಿಟಿ ಟೈಮ್ನ ಫ್ಯಾಮಿಲಿ ಜೊತೆ ಸ್ಪೆಂಡ್ ಮಾಡಿದ್ವಿ. ಆ್ಯಂಡ್ ಇದು ಮಾಡ್ತಾಯಿದ್ದು ಒಬ್ಬರು ಲೇಡಿ ಮಾಡ್ತಾಯಿದ್ದಾರೆ. ಸೊ ನೋಡಿ, ನಿಮಗಲ್ಲಿ ಜಸ್ಟ್ ಬೇಕ್ ಆಪೋಸಿಟೇ ಕಾಣಿಸುತ್ತೆ, ಅದಕ್ಕೆ ನಿಮ್ಗೆ ಗೊತ್ತಾಗಲಿ ಅಂತ ನೀಟಾಗಿ ಲೊಕೇಶನ್ ಹಾಕಿದ್ದೀನಿ. ಸೊ ಇದಾದಮೇಲೆ ನೆಕ್ಸ್ಟ್ ತೊಗೊಂಡಿದ್ದು ನಾವು ಚೀಸ್ ಕೇಕು, ಬ್ಲೂಬೆರಿ ಚೀಸ್ ಕೇಕ್. ಇದು ನನಗೆ ಓಕೆ ಅನ್ನಿಸ್ತು. ಅದೆರಡಕ್ಕೂ ಹೋಲಿಕೆ ಮಾಡಿದ್ರೆ ನನಗೆ ಓಕೆ ಅಂತ ಅನ್ನಿಸ್ತು. ಆ್ಯಂಡ್ ಅವ್ರಿಗೆ ನಾನು ಹೇಳಿದೆ, ನಾನು ಕೂಡ ಇನ್ಸ್ಟಾಗ್ರಾಮಿಂದ ನೋಡ್ಕೊಂಡು ಬಂದ್ವಿ ಅಂತ ಹೇಳಿದ್ವಿ. ಅವ್ರಿಗೂ ಕೂಡ ಖುಷಿ ಆಯಿತು. ಆ್ಯಂಡ್ ಯಾರಾದರೂ ಬೇಕಿದ್ದರೆ ಹೋಗಿ ಅಲ್ಲಿ ಟೇಸ್ಟ್ ಮಾಡಿ ಕಾಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು.